ಎಲ್ರಿಗೂ ನಮಸ್ಕಾರ. ಇವತ್ತು ಬೌನ್ಲೆಸ್ ಫಿಶ್ ಕರಿ ಮಾಡೋದು ತೋರಿಸ್ತಾ ಇದ್ದೀನಿ ನಾನು. ನೋಡಿ, 1 ಬೆಳ್ಳುಳ್ಳಿ, 1 ಈರುಳ್ಳಿ, 2 ಗ್ರೀನ್ ಚಿಲ್ಲಿ, 2 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಜೀರಿಗೆ ಇಷ್ಟು ನಾನು ರುಬ್ಕೋಬೇಕು. ಎಲ್ಲ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನಾನು. ತುಂಬ ರುಚಿಕರವಾಗಿರುತ್ತೆ. ಇದೇನು ಹುಣಸೆಹಣ್ಣೇನು ಹಾಕೋದು ಬೇಡ ಇದಕ್ಕೆ. ಸಮುದ್ರ ಮೀನಿದು. ಇದನ್ನು ರುಬ್ಕೊತೀನಿ ಇವಾಗ ನಾನು. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಕೋಬೇಕು ಅಷ್ಟೇ. ಮತ್ತು ಯಾವ ಮಸಾಲನೂ ಆ್ಯಡ್ ಮಾಡೋಂಗಿಲ್ಲ, ಅಷ್ಟೇ ಮಸಾಲ. ಬಾಣಲೆ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇವಾಗ ರುಬ್ಬಿಟ್ಟು ಅಜ್ವಾನ್ ಕಾಳು ಹಾಕಿದ್ದೀನಿ ಸ್ವಲ್ಪ. ಓಮ್ ಕಾಳು ಅಂತಾರಲ್ಲ, ಅದು ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಿದೆ ಎಣ್ಣೆಯಲ್ಲಿ. ಕರಿಬೇವಿನ ಸೊಪ್ಪು, ಹೊಸ ಬೆಳಕೊಂದು ಮಸಾಲ ರುಬ್ಬಿಟ್ಟಿರೋಂಥ ಮಸಾಲ ಹಾಕ್ಕೊತಾ ಇದ್ದೀನಿ. ಸಾಲ್ಟು. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ಇವಾಗ ನೀರೆಲ್ಲ ಹಸಿ ವಾಸನೆ ಹೋಗಬೇಕು, ನೀರೆಲ್ಲ ಬತ್ತಬೇಕು. ಈ ಥರ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಫಿಶ್ ನೋಡಿ, ಮೀನು ಸಮುದ್ರ ಮೀನಿದು ಬೌನ್ಲೆಸ್ಸು. ಮುಳ್ಳಿರಲ್ಲ, ಏನಿರಲ್ಲ, ಚರ್ಮ ಎಲ್ಲ ಮುಳ್ಳಿಲ್ಲ, ಒಳ್ಳೆ ಚಿಕನ್ ಥರ ಇರುತ್ತೆ ಇದು. ಸ್ವಲ್ಪ ಉಪ್ಪು ಹಾಕಿ ಕ್ಲೀನಾಗೆ ತೊಳ್ಕೊಬೇಕು ಇದನ್ನು. ಯಾವಾಗಷ್ಟೇ ಇಚ್ಚಿಗೆ ತೊಳಿಬಾರ್ದು. ಈ ಥರ ಕೈಯಲ್ಲೇ ನೋಡಿ ಹೇಗೆ ಮಾಡ್ತಾಯಿದ್ದೀನಿ ನಾನು. ಹೀಗೆ ತೊಳಿಬೇಕು. ತೊಳೆದಾಯ್ತು ಮೀನು. ಒಂದು ಮುಳ್ಳು ಕೂಡ ಇರಲ್ಲ, ಮಕ್ಕಳೆಲ್ಲ ತಿನ್ಬೋದು, ಅಷ್ಟು ಚೆನ್ನಾಗಿದೆ ನಾನು. ಮಿಕ್ಸಿ ತೊಳೆದಿರೋಂಥ ನೀರು. ನಾಲ್ಕು ಜನ ಊಟ ಮಾಡೋವಷ್ಟು ಸಾರಿದು. ಮೀನು ಹಾಕ್ಕೊಳ್ಳೋಣ. ಸಾರು ಕುದ್ದಿದೆ ಚೆನ್ನಾಗಿ. ಇದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಮುಂಚೆಲ್ಲ ವೆರೈಟಿ ಫಿಶ್ ಕರಿ ತೋರಿಸಿದ್ದೀನಿ. ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳೋಣ ಲಾಸ್ಟಲ್ಲಿ. ಕುದಿಯೋ ಟೈಮಲ್ಲಿ ಹಾಕ್ಕೋಬೇಕು ನಿಂಬೆಹಣ್ಣು. ತುಂಬ ವೆರೈಟಿ ತೋರಿಸಿದ್ದೀನಿ. ಇದೂ ಬೇರೆ ಥರ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ರೈಸ್ಗೆ ಸೂಪರಾಗಿರುತ್ತೆ ಮಾತ್ರ. ಮುದ್ದೆಗೆಲ್ಲ ನಾವು ಹುಳಿ ಹಿಂಡಿರೇ ಚೆಂದ, ಇದು ರೈಸ್ಗೆ ಚೆನ್ನಾಗಿರುತ್ತೆ. 1 ಗ್ರೀನ್ ಚಿಲ್ಲಿ ಚೆನ್ನಾಗಿ ಕುದೀತಾ ಇದೆ. ಇದು ರೆಡಿಯಾಗಿದೆ ಸಾರು. ಗ್ಯಾಸ್ ಆಫ್ ಮಾಡ್ತೀನಿ ನಾನು. ಸರ್ವ್ ಮಾಡೋದು ಇವಾಗ. ಸೂಪರಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ಒಳ್ಳೆ ಚಿಕನ್ ಸಾರು ಥರ ಕಾಣ್ತೈತೆ ಇದು. ನೀವು ಇದೇ ಥರ ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ತಾಳೆ ಅಮ್ಮಿ.